ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಟಾಕ್ಸ್. ನಾನಿವತ್ತು ಮಾರ್ನಿಂಗ್ ರೊಟೀನ್ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಎವ್ರಿ ಡೇ ನಮ್ಮ ಮಾರ್ನಿಂಗ್ ಸೇಮ್ ಟು ಸೇಮ್ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ, ಸಂಡೇ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಎವ್ರಿ ಡೇ ಬೆಳಗ್ಗೆ ಎದ್ದು ರಾತ್ರಿನೇ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗಿರ್ತೀವಿ. ಸೊ ಬೆಳಗ್ಗೆ ಎದ್ದು ಒಂದ್ಸರಿ ಶೆಲ್ಫ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಫಸ್ಟು ಬಿಸಿನೀರು ಕಾಯಿಸ್ಬಿಟ್ಟು, ಅದಾದಮೇಲೆ ನನ್ನ ಹಸ್ಬೆಂಡ್ದು ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಅವ್ರಿಗೆ ಡಯಟ್ ಪ್ಲ್ಯಾನ್ ಏನಂದರೆ ಫ್ರೂಟ್ಸು, ಒಂದು ಲೋಟ ಗಂಜಿ ಮತ್ತು ಬಿಸಿನೀರು, ಒಂದು ಲೋಟ ಟೀ ಅಷ್ಟೇ. ಮಾರ್ನಿಂಗ್ ನಾವೆಲ್ಲರೂ ಸಿರಿಧಾನ್ಯದ್ದು ಗಂಜಿ ಕುಡಿತೀವಿ. ಸೊ ಅದಕ್ಕೆ ಇಲ್ಲಿ ಸಿರಿಧಾನ್ಯದ್ದು ಗಂಜಿ ಮಾಡ್ತಾಯಿದ್ದೀನಿ. ಇದು ಬಂದು ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಬೀಸಿರೋದು. ಇದನ್ನು 4 ಸ್ಪೂನಷ್ಟು ಹಾಕ್ಬಿಟ್ಟು ಎಲ್ಲರಿಗೂ ಒಂದೊಂದು ಗ್ಲಾಸ್ ನಮ್ಮ ಮನೇಲಿ ಎಲ್ಲರೂ ಕುಡಿತಾರೆ. ಸೊ ಫಸ್ಟ್ ಗಂಜಿ ಮಾಡೋದಕ್ಕೆ ಇಡ್ತೀನಿ. ಅದಕ್ಕೆ ನಾವು ಸಕ್ಕರೆ ಯೂಸ್ ಮಾಡಲ್ಲ, ಜಗ್ಗೇರೆ ಬೆಲ್ಲ ಯೂಸ್ ಮಾಡ್ತೀವಿ. ನಾನಿಲ್ಲಿ ಇದಕ್ಕೆ 3 ಸ್ಪೂನ್ ಯೂಸ್ ಮಾಡ್ತೀನಿ. 4 ಸ್ಪೂನ್ ಹಿಟ್ಟು ಮತ್ತು 2 ಸ್ಪೂನಷ್ಟು ಬೆಲ್ಲ ಯೂಸ್ ಮಾಡ್ತೀನಿ. ಅದನ್ನು ಫಸ್ಟು ಗಂಜಿನ ಕಾಯಕ್ಕಿಟ್ಕೊಂಡು, ಗಂಜಿ ಆದಮೇಲೆ ಇನ್ನು ಮಿಕ್ಕಿದ ಕೆಲಸ. ಮಾರ್ನಿಂಗ್ ಸೇಮ್ ರೊಟೀನ್ ಇರುತ್ತೆ. 7:30ಗೆಲ್ಲ ಹಸ್ಬೆಂಡ್ ಆಫೀಸ್ಗೆ ಹೊರಡೋದ್ರಿಂದ ಅವ್ರು ಹೊರಡೋ ಅಷ್ಟರಲ್ಲಿ, ಅದ್ರ ಜೊತೆಗೆ ನನ್ನ ಮಗ ಬೇರೆ ಮಾರ್ನಿಂಗೇ ಎದ್ಬಿಡ್ತಾನೆ. ಸೊ ಅವನು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಬೇಗ ಮಾಡ್ತೀನಿ. ಸೊ ಅನ್ನಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು ಇಲ್ಲಿ. ಅವ್ರಿಗೆ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ. ಇನ್ನೊಂದು ಕಡೆ ಗಂಜಿ ಆಗ್ತಾಯಿದೆ. ಗಂಜಿ ಆದಮೇಲೆ ಈ ಕಡೆ ನಾನು ಫ್ರೈಡ್ ರೈಸಿಗೆ ರೆಡಿ ಮಾಡ್ಕೋತೀನಿ. ಮಾರ್ನಿಂಗ್ 6 o'clock ಎದ್ಬಿಡ್ತಾನೆ, ಗೊತ್ತಲ್ಲ, ಮಕ್ಕಳಿದ್ರೆ ಕೆಲಸ ಆಗೋದಿಲ್ಲ. ಸದ್ಯ ನಮ್ಮ ಅತ್ತೆ ಇರ್ತಾರೆ. ಸೊ ನಮ್ಮ ಅತ್ತೆ ಸ್ವಲ್ಪ ಹೊತ್ತು ನೋಡ್ಕೊತಾರೆ. ಈ ಕಡೆ ನೋಡ್ಬೋದು ಅವರು ಡಯಟ್ ಪ್ಲಾನು ಫ್ರೂಟ್ಸ್ ತಿಂತಾರೆ. ಇನ್ನು ಮಗ ಎದ್ದಿರಲಿಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ನನಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಗಂಜಿ ಆಗಿದೆ. ಈ ಥರ ಗಂಜಿ ಕುಡಿಯೋದ್ರಿಂದ ತುಂಬ ಒಳ್ಳೇದು, ಹೆಲ್ತ್ ಬೆನಿಫಿಟ್ಸ್ ಇದೆ. ಗ್ಯಾಸ್ಟ್ರಿಕ್ ಇದೆಲ್ಲ ಆಗೋದಿಲ್ಲ. ಬೆಳಗ್ಗೆ ಎಲ್ಲರೂ ಈ ಥರ 1 ಲೋಟ ಗಂಜಿ ಕುಡ್ಕೊಂಡ್ರೆ ಹೆಲ್ದಿಯಾಗಿರ್ಬೋದು. ಸೊ ಇದರಲ್ಲಿ ಹಸ್ಬೆಂಡ್ಗೆ ಒಂದು ಬಟ್ಲು ಕೊಟ್ಟು, ಇನ್ನು ಮಿಕ್ಕಿದ್ರಲ್ಲಿ ನಾವೆಲ್ಲ ತೊಗೊತೀವಿ ಫ್ರೂಟ್ಸು. ಈ ಕಡೆ ಅನ್ನ ಆಗ್ತಾಯಿದೆ. ಫ್ರೈಡ್ ರೈಸಿಗೆ ರೆಡಿ ಮಾಡ್ಕೊತೀನಿ. ಹಾಗೆಯೇ ಬೆಳಗ್ಗೆನೇ ನಮ್ಮ ಅತ್ತೆ ಮತ್ತು ನನ್ನ ಮೈದನ ಹಸ್ಬೆಂಡ್ 3 ಜನ ಜೀರಿಗೆ ನೀರು ಕುಡಿತಾರೆ, ಒಂದೊಂದು ಗ್ಲಾಸು. ಸೊ ಈ ಕಡೆ ನೋಡ್ಬೋದು ಧನ್ಯ, ಓಂಕಾಳು, ಸೋಂಪುಕಾಳು ಮತ್ತು ಜೀರಿಗೆ ಹಾಕಿ ಜೀರಿಗೆ ನೀರು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಹಸ್ಬೆಂಡು ಮತ್ತು ಅತ್ತೆ, ನನ್ನ ಮೈದನ 3 ಜನನೂ ಕುಡಿತಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಬಂದು ನನ್ನ ಹಸ್ಬೆಂಡ್ಗೆ ಲಂಚಿಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ, ವೆಜ್ ಫ್ರೈಡ್ ರೈಸು. ಸೊ ನೋಡ್ಬೋದು ಕ್ಯಾರೆಟು, ಬೀನ್ಸು, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನನ್ನ ಹಸ್ಬೆಂಡು ಡಯಟ್ ಫುಡ್ಸ್ ಎಲ್ಲ ರೆಡಿ ಇದೆ. ಟೀ ಒಂದಾದರೆ ಆಯಿತು. ಸೊ ಇವಾಗ ಫ್ರೈಡ್ ರೈಸ್ ಮಾಡೋಣ. ಒಂದು ಕಡೆ ಟೀ ಮಾಡೋಕ್ಕಿಟ್ಬಿಟ್ಟು ನನ್ನ ಕಡೆ ಬಾಣಲೆನ ಕಾಯಕ್ಕಿಟ್ಕೊಂಡಿದ್ದೀನಿ. ಸೊ ಬಾಣಲೆ ಚೆನ್ನಾಗಿ ಕಾಯ್ದಿದೆ. ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಈರುಳ್ಳಿ, ಮಿಕ್ಕಿರೋ ತರಕಾರಿ ಎಲ್ಲ ಸೇರಿಬಿಟ್ಟು, ಜಾಸ್ತಿ ಡೀಪ್ ಫ್ರೈ ಮಾಡಲ್ಲ, ಸ್ವಲ್ಪ ಅದು ಹಸಿ ಇದ್ರೇ ಫ್ರೈಡ್ ರೈಸ್ ತಿನ್ನೋದಕ್ಕೊಂಥರ ಟೇಸ್ಟ್ ಇರುತ್ತಲ್ವ, ಸೇಮ್ ಹೋಟೆಲ್ ಟೈಪಲ್ಲೆಲ್ಲ ಕೊಡ್ತಾರಲ್ಲ. ಸೊ ಅದಕ್ಕೇ ಹಸಿ ಇರೋ ಹಾಗೇ ನಾನು ಪೌಡ್ರ್ ಹಾಕಿ ರೈಸ್ ಹಾಕಿ ಮಿಕ್ಸ್ ಮಾಡ್ತೀನಿ. ಟೇಸ್ಟಾಗಿರುತ್ತೆ. ಮೊನ್ನೆ ಹೇಳಿದಾಗೆ ಫ್ರೈಡ್ ರೈಸ್ ರೆಸಿಪಿ ಒಂದಿನ ವೀಡಿಯೋ ಮಾಡ್ತೀನಿ. ಟೈಮ್ ಆಗ್ತಿಲ್ಲ ವ್ಲಾಗ್ಸ್ ಮಾಡೋದಕ್ಕೆ, ಬೇಬಿ ಇದ್ದಾನಲ್ಲ. ಸೊ ತುಂಬ ಟೈಮ್ ಅವನ ಜೊತೆನೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಅದಾದಮೇಲೆ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನು ಬೇರೆ ರೀತಿ ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡ್ತೀನಿ. ನೋಡಿದ್ರಲ್ವ, ಈ ಥರ ಶಾಲು ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಫ್ರೈಡ್ ರೈಸ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಫ್ರೈಡ್ ರೈಸ್ ಪೌಡರು. ನಾನು ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಖಂಡಿತ. ಸೊ ಇದಾದಮೇಲೆ ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಅಷ್ಟೇ, ಜಾಸ್ತಿ ಕಸರತ್ತೇನಿಲ್ಲ. ಸೊ ರೈಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸೊ ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿ ಅವ್ರನ್ನ ಆಫೀಸಿಗೆ ಕಳಿಸಾದ್ಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ಒಂದೊಂದು ಥರ ತಿಂಡಿ ಬ್ರೇಕ್ಫಾಸ್ಟ್ ಕೇಳ್ತಾರೆ. ಸೊ ಇವ್ರಿಗೆ ಇವತ್ತು ಫ್ರೈಡ್ ರೈಸ್ ಆದರೆ ಮೈದನಂಗೆ ಬಂದು ರಾಗಿ ರೊಟ್ಟಿ, ಮಾವಂಗೆ ದೋಸೆ. ಇನ್ನು ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಅವ್ರಿಗೂ ಬೇರೆ ತಿಂಡಿ ಮಾಡಬೇಕು. ಸೊ ಎಲ್ಲರನ್ನೂ ಕಳಿಸಿ ನಾವು ಕೂತ್ಕೊಂಡು ಗಂಜಿ ಕುಡಿದು ಒಂದು ಬಟ್ಲು ಫ್ರೂಟ್ಸ್ ತಿಂತಾಯಿದ್ದೀನಿ. ಇದು ಇವತ್ತಿನ ರೂಟೀನ್. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.